ಲಾಸ್ಟ್ ಎಪಿಸೋಡಲ್ಲಿ ನಾವು ಧ್ಯಾನ ಮಾಡ್ತಾ ಇದ್ವಿ, ನಂಬಿಕೆ ಹೇಗೆ ದುರ್ಬಲ ಆಗುತ್ತೆ ಅಂತ. ಇವತ್ತೂ ಅದನ್ನೇ ನಾವು ಮತ್ತೆ ಅದೇ ಒಂದು ಟಾಪಿಕಲ್ಲಿ ನಾವು ಮತ್ತೆ ಧ್ಯಾನ ಮಾಡೋಣ. ನಂಬಿಕೆ ಹೇಗೆ ದುರ್ಬಲ ಆಗುತ್ತೆ ಅಂತ. ನಿನ್ನೆ ನಾವು ನೋಡಿದ್ವಿ, ಯಾವಾಗ ದೇವ್ರ ಮಾತನ್ನು ಬಿಟ್ಟು ನಾವು ಬೇರೆಯವರ ಒಂದು ಮಾತನ್ನು ಕೇಳೋದ್ರಲ್ಲಿ ಜಾಸ್ತಿ ಬ್ಯುಸಿಯಾಗಿರ್ತೀವೋ ಅವಾಗ ನಮ್ಮ ನಂಬಿಕೆ ದುರ್ಬಲ ಆಗುತ್ತೆ ಅಂತ. ಇವತ್ತು ಇನ್ನೊಂದು ಕಾರ್ಯವನ್ನು ನಾವು ತಿಳ್ಕೊಳ್ಳೋಣ, ಯಾಕೆ ನಮ್ಮ ನಂಬಿಕೆ ದುರ್ಬಲ ಆಗುತ್ತೆ ಅಂತ. ಆವಾಗ ನಮ್ಮ ನಂಬಿಕೆಗೆ ಹೋರಾಟ ಬರುತ್ತೆ, ಅದು ಕದಲೋ ರೀತಿಯಲ್ಲಿ ಆಗುತ್ತೆ, ಅದಕ್ಕೆ ಪರೀಕ್ಷೆ ಉಂಟಾಗುತ್ತೆ, ತನ್ನ ಒಂದು ಶಕ್ತಿಯನ್ನು ಕಳ್ಕೊಳ್ಳುತ್ತೆ ಅಂತ. ಅಂದರೆ ನಂಬಿಕೆಗೆ ಆಧಾರ ಆಗಿರುವ ಯೇಸು ಕ್ರಿಸ್ತನ ನಾವು ಸರಿಯಾಗಿ ತಿಳ್ಕೊಂಡಿಲ್ಲ ಅಂದರೆ, ಅರಿವು ಇಲ್ಲ ಅಂದರೆ ನಮ್ಮ ಒಂದು ನಂಬಿಕೆ ಅದು ಸೋತೋಗುತ್ತೆ, ಅದು ದುರ್ಬಲ ಆಗುತ್ತೆ. ನಾನು ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ, ದೇವ್ರ ಚಿತ್ತ ನನ್ನ ಜೀವಿತದಲ್ಲಿ ಏನಿದೆ ಅದನ್ನು ನಾವು ಸರಿಯಾಗಿ ತಿಳ್ಕೊಂಡಿಲ್ಲ ಅಂದರೆ ನಮ್ಮ ನಂಬಿಕೆ ದುರ್ಬಲ ಆಗುತ್ತೆ. ನಿನ್ನೆ ನಾವು ಧ್ಯಾನ ಮಾಡಿದ ಹಾಗೆ ಯೇಸು ಕ್ರಿಸ್ತನ್ಗೆ ಅವ್ರ ಜೀವಿತದ ಮೇಲೆ ತಂದೆ ದೇವರು ಇಟ್ಟಿದ್ದ ಒಂದು ಚಿತ್ತ ಸ್ಪಷ್ಟವಾಗಿ ಅವ್ರಿಗೆ ಗೊತ್ತಿತ್ತು. ಅದಕ್ಕೆ ಪೀಟರ್ ಅವ್ರಿಗೆ ಉಲ್ಟಾ ಹೇಳುವಾಗ ಅವ್ರು ಅದನ್ನು ಕೇಳಕ್ಕೆ ಹೋಗಿಲ್ಲ, ಅವ್ರ ನಂಬಿಕೆನ ಅವ್ರು ಕಾಪಾಡಿಕೊಂಡ್ರು. ಇವತ್ತು ನಾನು ಆರೋಗ್ಯವಾಗಿರೋದು ದೇವ್ರ ಚಿತ್ತ ಇದೆಯಾ? ಇವತ್ತು ನಾನು ಒಳ್ಳೆ ದಿನಗಳನ್ನ ನೋಡೋದು ದೇವ್ರ ಚಿತ್ತ ಇದೆಯಾ? ನಾನು ಈ ಕೆಲಸವನ್ನು ಮಾಡಬೇಕು ಅಂದರೆ ಇದರಲ್ಲಿ ದೇವ್ರ ಚಿತ್ತ ಇದೆಯಾ ಇಲ್ವಾ? ಇದನ್ನು ನಾವು ಸರಿಯಾಗಿ ತಿಳ್ಕೊಂಡು ಒಂಚೂರು ಕನ್ಫ್ಯೂಷನ್ ಇಲ್ದಿರ ಇರುವಾಗ ನಮ್ಮ ನಂಬಿಕೆ ಬಲವಾಗಿರುತ್ತೆ. ಇವಾಗ ದೇವ್ರ ಚಿತ್ತ ಇದೆಯೋ ಇಲ್ವೋ ಗೊತ್ತಿಲ್ಲ ಅಂತ ನಾವು ಈ ರೀತಿಲಿ ನಾವು ಸ್ಪಷ್ಟವಾಗಿ ನಾವು ಅದ್ರ ಬಗ್ಗೆ ನಮಗೆ ಒಂದು ಕ್ಲಾರಿಟಿ ಇರೋದಿಲ್ಲ, ಆವಾಗ ನಮ್ಮ ನಂಬಿಕೆ ದುರ್ಬಲ ಆಗುತ್ತೆ. ಹಂಗಂದ್ರೆ ಇವತ್ತು ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ದೇವ್ರ ಚಿತ್ತ ನಮಗೆ ಸ್ಪಷ್ಟವಾಗಿ ಪ್ರಕಟ ಆಗಿದ ತಕ್ಷಣ ನಮ್ಮ ನಂಬಿಕೆ ಅದು ಸ್ಟ್ರಾಂಗ್ ಆಗುತ್ತೆ, ಅದರಲ್ಲಿ ದುರ್ಬಲತೆ ಇರೋದಿಲ್ಲ. ದೇವ್ರ ಚಿತ್ತ ಏನಿದೆ ಅಂತ ಎಲ್ಲಿ ತಿಳ್ಕೊಳ್ಬೋದು ಅಂದರೆ, ನೀವು ಸುವಾರ್ತೆಗಳಲ್ಲಿ ನೋಡಿ, 4 ಸುವಾರ್ತೆ ಪತ್ರಿಕೆಗಳಲ್ಲಿ ನೋಡಿ, ಹೊಸ ಒಡಂಬಡಿಕೆ ಎಲ್ಲ ಪತ್ರಿಕೆಗಳಲ್ಲಿ ನೋಡಿ, ರೋಗದಲ್ಲಿರೋದು ದೇವ್ರ ಚಿತ್ತ ಇಲ್ಲ, ದರಿದ್ರವಾಗಿರೋದು ದೇವ್ರ ಚಿತ್ತ ಇಲ್ಲ, ಸಮಸ್ಯೆಗಳಲ್ಲಿ ಇರೋದು ದೇವ್ರ ಚಿತ್ತ ಇಲ್ಲ. ಇದನ್ನು ಯಾವಾಗ ನಾವು ತಿಳ್ಕೊಳ್ತೀವಿ ಆವಾಗ ನನ್ನೊಳಗಡೆ ನನಗೆ ಗೊತ್ತಿಲ್ಲದರ ಹಾಗೆ ನಂಬಿಕೆ ಬರುತ್ತೆ. ದೇವರು ನನ್ನ ಆರೋಗ್ಯವಾಗಿಡ್ತಾರೆ, ಈ ರೋಗವನ್ನು ನನ್ನಿಂದ ತೆಗೆದಾಕ್ತಾರೆ. ನಮ್ಮೊಳಗಡೆ ನನಗೆ ಗೊತ್ತಿಲ್ಲದರ ಹಾಗೆ ಒಂದು ಕಾರ್ಯ ಬರುತ್ತೆ, ದೇವರು ನನ್ನ ಈ ಪರಿಸ್ಥಿತಿಯಿಂದ ಬಿಡಿಸ್ಕೊಂಡು ಬರ್ತಾರೆ, ಒಳ್ಳೆ ಕಡೆಗೆ ಅವ್ರು ನೆಡ್ಸ್ಕೊಂಡು ಹೋಗ್ತಾರೆ. ನಾನು ಯಾವುದೇ ಒಂದು ಪಾಪಗಳಿಗೆ ಗುಲಾಮವಾಗಿರೋದು ದೇವ್ರ ಚಿತ್ತ ಇಲ್ಲ. ಯಾಕಂದರೆ ಮನುಷ್ಯ ಕುಮಾರ ಪ್ರತ್ಯಕ್ಷ ಆಗಿದೆ ಸೈತಾನ ಎಲ್ಲ ಕಾರ್ಯಗಳನ್ನ, ಸೈತಾನ ಎಲ್ಲ ಯೋಚನೆಗಳನ್ನ, ಅವನ ಸೈನ್ಯ ಎಲ್ಲ ಯೋಚನೆಗಳನ್ನ ನಿರ್ಮೂಲ ಮಾಡೋದಕ್ಕೆ ಅಂತ ನೀವು ತಿಳ್ಕೊಂಡಿದ್ದ ತಕ್ಷಣ ನಿಮಗೆ ಗೊತ್ತಾಗುತ್ತೆ, ನಿಮ್ಮ ಒಳಗಡೆ ಒಂದು ನಂಬಿಕೆ ಹೆಚ್ಚಾಗುತ್ತೆ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ನಂಬಿಕೆ ಯಾವಾಗ ಕಡಿಮೆ ಆಗುತ್ತೆ ಅಂದರೆ ದೇವ್ರ ಚಿತ್ತ ನಮ್ಗೆ ಗೊತ್ತಾಗಿಲ್ಲ ಅಂದಾಗ. ನಂಬಿಕೆ ಹೇಗೆ ಜಾಸ್ತಿ ಮಾಡ್ಕೊಳ್ಳೋದು ಅಂದರೆ, ಸುವಾರ್ತೆಗಳನ್ನ ಓದುವಾಗ, ವಾಕ್ಯಗಳನ್ನ ಕೇಳುವಾಗ, ದೇವ್ರನ್ನ ಒಬ್ಬ ಒಳ್ಳೆ ತಂದೆಯಾಗಿ ಅರ್ಥ ಮಾಡ್ಕೊಳ್ಳುವಾಗ ನಮ್ಮ ನಂಬಿಕೆ ಹೆಚ್ಚಾಗುತ್ತೆ. ಇದನ್ನು ಫಾಲೋ ಮಾಡಿ, ದೇವ್ರು ನಿಮ್ಮನ್ನ ಆಶೀರ್ವಾದ ಮಾಡಲಿ.